ಅದನ್ನು ನಾನು ಹೇಳಲೇಬೇಕು. ಕುವೆಂಪು ಬಗೆಗೆ ನಮಗೆ ಗೌರವ ಇರೋದೇ ಆದರೆ ಮತ್ತು ಸರ್ಕಾರಕ್ಕೂ ಕುವೆಂಪು ಅವರ ಬಗ್ಗೆ ಗೌರವ ಇರೋದೇ ಆದರೆ ಹಳ್ಳಿಗಳಲ್ಲಿರ್ತಕ್ಕಂತಹ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಮತ್ತು ಅಭಿವೃದ್ಧಿಪಡಿಸಬೇಕು. ಮುಖ್ಯವಾಗಿ ಹಳ್ಳಿಗಳಲ್ಲಿರ್ತಕ್ಕಂಥ ಶಾಲೆಗಳು ಅಭಿವೃದ್ಧಿ ಹೊಂದದೇ ಹೋದರೆ ಏನಾಗಬಹುದು ಅನ್ನೋದನ್ನು ನೀವು ಯೋಚನೆ ಮಾಡಿ. ನಾನು ಈ ಆಡುವ ಮಾತುಗಳು ಕುವೆಂಪು ಅವರ ಆಶಯಕ್ಕೆ ಪೂರಕವಾಗಿರುವ, ಹಾಗಾಗಿ ಕುವೆಂಪು ಅವರ ವ್ಯಕ್ತಿತ್ವವನ್ನು ಕುರಿತು ಮಾತಾಡೋದಕ್ಕೆ ಮುಂಚೆಯೇ ಮಾತನ್ನು ಆಡೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಉಳಿಸ್ಬೇಕು, ಏನಾಗಬೇಕು, ಅಲ್ಲಿ ಮೂಲ ಸೌಕರ್ಯಗಳನ್ನು ಸರ್ಕಾರಿ ಶಾಲೆಗಳಿಗೆ ಕಲ್ಪಿಸಿಕೊಡಬೇಕು. ಮೂಲ ಸೌಕರ್ಯಗಳು ಬಹಳ ಮುಖ್ಯವಾಗಿ. ಜೊತೆಗೆ ಸಾಕಷ್ಟು ಅಭಿವೃದ್ಧಿ ಮಾಡಿರುವ ಅನೇಕ ಶಾಲೆಗಳು ನಮ್ಮ ಜಿಲ್ಲೆಯಲ್ಲೇ ಇವೆ. ಆದರೆ ಯಾವ ಅಧಿಕಾರಿಗಳು ಈ ಶಾಲೆಗಳು ಹೇಗೆ ಅಭಿವೃದ್ಧಿ ಆದವು ಅಂಥೇಳಿ ಆ ಸರ್ಕಾರಿ ಶಾಲೆಯ ಅಧ್ಯಾಪಕರನ್ನು ಕರೆದು ಚರ್ಚೆ ಮಾಡಿದ್ದನ್ನು ಇಲ್ಲಿವರೆಗೆ ನಾನು ನೋಡೇ ಇಲ್ಲ. ಹೇಗೆ ನಿಮ್ಮ ಶಾಲೆಗೆ ಹೆಚ್ಚು ವಿದ್ಯಾರ್ಥಿಗಳು ಬರೋಕ್ಕೆ ಆರಂಭ ಆದರು, ಈ ಶಾಲೆ ಹೇಗಾಯಿತು, ಕಳ್ಳಂಬೆಳ್ಳ ಶಾಲೆ ಇರ್ಬೋದು, ಬೆಳ್ಳಾವಿ ಇರ್ಬೋದು, ನಡುವಿನಕೆರೆ ಇರ್ಬೋದು, ನಾನು ನಮ್ಮ ಜಿಲ್ಲೆದು ಮಾತ್ರ ಹೇಳ್ತಿದ್ದೇನೆ. ಆದರೆ ಇದೇ ರೀತಿ ರಾಜ್ಯದ ಒಳಗಡೆ ಅನೇಕ ಸರ್ಕಾರಿ ಶಾಲೆಗಳು ಉನ್ನತೀಕರಣಗೊಂಡು ಅನೇಕ ಬಹುಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರುವಾಗ ಮಾಡಿದಂಥ ಅಧ್ಯಾಪಕರ ಜೊತೆ ಇಲ್ಲಿವರೆಗೆ ಚರ್ಚೆ ಆಗಿದ್ದನ್ನು ನಾನು ನೋಡೇ ಇಲ್ಲ. ಅಂದರೆ ಅವರ ಅನುಭವವನ್ನು ಸರ್ಕಾರ ಪಡ್ಕೋಬೇಕಾಗಿರುತ್ತೆ. ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಮತ್ತು ಆಕರ್ಷಕವಾಗಿ ಮಾಡಬೇಕು ಕನ್ನಡ ಶಾಲೆಗಳನ್ನು. ಕನ್ನಡ ಶಾಲೆಗಳಿಗೆ ವಿದ್ಯಾರ್ಥಿಗಳು ಬರುವ ರೀತಿಯಲ್ಲಿ ಮಾಡಬೇಕು. ಅದರ ಬದಲು ಒಂದು ಶಾಲೆಯನ್ನು ಮುಚ್ಚೋದಿಲ್ಲ ಅಂತಲೇ ಹೇಳಿ ಮುಚ್ಚುವ ಆದೇಶವನ್ನು ಹೊರಡಿಸುವ ವಿಪರ್ಯಾಸವನ್ನು ಸರ್ಕಾರಗಳು ತೋರಿಸಬಾರದು. ಈ ಸಂದರ್ಭದಲ್ಲಿ ಕುವೆಂಪು ಅವರ ಬಗೆಗೆ ಗೌರವ ಇರತಕ್ಕಂಥವರು, ಕನ್ನಡದ ಬಗೆಗೆ ಗೌರವ ಇರತಕ್ಕಂಥವರು ಮೊದಲು ಗ್ರಾಮೀಣ ಭಾಗದ ಶಾಲೆಗಳನ್ನು ಉಳಿಸಬೇಕಾಗಿದೆ. ಕಡ್ಡಾಯ ಶಿಕ್ಷಣ ಕಾಯ್ದೆ ಪ್ರಕಾರ 2 ಕಿಲೋಮೀಟರ್ಗೆ ಒಂದು ಕಿರಿಯ ಪ್ರಾಥಮಿಕ ಶಾಲೆ ಇರಬೇಕು. 3